ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಆಧಾರ ನೀನೇ, ನನ್ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಐಶ್ವರ್ಯ ನೀನೇ, ನನ್ ಸಂತೋಷಕ್ಕೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಆಧಾರ ನೀನೇ, ನನ್ ಸಮೃದ್ಧಿಗೆ ಕಾರಣ ನೀವೇಸಯ್ಯ, ನೀವೇಸಯ್ಯ ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲೇ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಮಾತಾಡಿದೆ ಸ್ವಾಮಿ, ನಿನ್ನ ಮುಂದೇನು ಮಾತಾಡೋ ದೇವರು. ಇದು ನಿನ್ನ ಸೇವೆಗೆ, ನಿನ್ನ ಸಭೆಗೆ ನೀನೇ ಕೊಡುವಂತರಾಗಿದ್ಯಾ. ಪರಲೋಕದಿಂದ ಆ ಉತ್ತರಗಳು ಬರುವ ಕಾರ್ಯಗಳಿಗಾಗಿ ಸ್ತೋತ್ರ. ಯಾರು ಧಾರಾಳವಾಗಿ ಕೊಟ್ಟರು ಅವರ ಕಷ್ಟಗಳೆಲ್ಲ ನೀಗಲ್ಪಡಲಿ, ಅವ್ರ ಸಾಲಗಳೆಲ್ಲ ತೀರಲ್ಪಡಲಿ. ಯೇಸು ನಾಮದಲ್ಲಿ ಚಿಕ್ಕದು ಕೊಟ್ಟು ದೊಡ್ಡ ಆಶೀರ್ವಾದ ಹೊಂದಿಕೊಂಡು ಕೊಡುವಂತ ಕೈಗಳಾಗಿ ಮಾರ್ಪಡಿಸಿ ಸ್ವಾಮಿ. ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಘನತ ಮಹಿಮೆ ನಿಮ್ಮೊಬ್ಬರಿಗೆ ಮಾತ್ರ ಸ್ವಾಮಿ. ನಾವು ಕೇವಲ ನಿಮ್ಮ ಕೈಯಲ್ಲಿ ಪಾತ್ರೆಗಳು. ಆಶ್ವಾಸ ಬಲಪಡಿಸ್ಬೇಕು ಯೇಸು ನಾಮದಲ್ಲಿ ಬಿಡುತ್ತಂದ್ರೆ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗೆ ಈ ಸಮಯದಲ್ಲಿ ನೈವೇದ್ಯ ಗ್ರಂಥವನ್ನ ಸ್ವಲ್ಪ ಸಮಯ ಧ್ಯಾನಿಸೋಣ. ಅದಾದ ನಂತರ ಅರ್ಧ ಗಂಟೆನೆ ನಂತರ ನಾವೆಲ್ಲರೂ ಕೆಲಸಕ್ಕೆ ರೆಡಿಯಾಗಿ ಎಷ್ಟು ಜನ ನಮ್ಮ ಜೊತೆ ಕೆಲಸ ಮಾಡಕ್ಕೆ ಬರ್ತೀರಿ? 10ನೇ ಅಧ್ಯಾಯ 4ನೇ ವಚನ. ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ನೆಹೆಮ್ಯ ಅಂತ ಒಬ್ಬ ರಾಜನ ಜೊತೆಯಲ್ಲಿ ಒಂದು ಪಾನ ಅಂದ್ರೆ ಕೈಗೆ ನೀರು ಹಾಕುವಂತ ಕೆಲಸ ಮಾಡುವಂತ ವ್ಯಕ್ತಿ. ಒಂದು ದಿನ ಯೆರೂಸಲೇಮಿನಿಂದ ಬಂದಂತ ಕೆಲವರು, ಜೈಲಿನಿಂದ ಬಿಡುಗಡೆ ಆಗಿ ಅದು ತಪ್ಪಿಸ್ಕೊಂಡ್ ಬಂದಂತ ಕೆಲವು ಜನಗಳು ಬಂದು ಹೇಳ್ತಾವ್ರೆ, ಯೆರೂಸಲೇಮ್ ದೇವಾಲಯ ಸುಟ್ಟಾಕಲ್ಪಟ್ಟಿದೆ, ಆ ದೇವಸ್ಥಾನದ ಒಂದು ಬಾಗಿಲುಗಳು ವಾಸ್ಕಾರಗಳೆಲ್ಲ ಸುಟ್ಟು ಹೋಗಿದೆ ಅಂತ ಹೇಳುವಾಗ ಆ ವಿಚಾರ ತಿಳಿದ ತಕ್ಷಣನೇ ನೈವೇನು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಕಣ್ಣೀರು ಬಿಟ್ಟು ಗೋಳಾಡ್ತಿದ್ದಾನೆ. ದೇವರೇ, ನಾನು ಆರಾಧಿಸಬೇಕಂತ ದೇವಾಲಯ ಈ ರೀತಿಯಾಗಿದೆ ಅಂತಲ್ಲಿ ತುಂಬಾ ದುಃಖ ಪಟ್ಟಂತ ವ್ಯಕ್ತಿ. ಅವನ ಮುಖದಲ್ಲಿ ಸಂತೋಷ ಇಲ್ಲ, ಅವನು ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ, ದುಃಖ ಪಡ್ತಿದ್ದಾನೆ, ಉಪವಾಸ ಪಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಅವನು ರಾಜನ ಸಮ್ಮುಖಕ್ಕೆ ಹೋಗ್ತಾನೆ. ರಾಜನ ಸಮ್ಮುಖಕ್ಕೆ ಹೋದಾಗ ರಾಜ ಕೇಳ್ತಾನೆ ಅದು ವಾಕ್ಯ ಹೋಗೋದಕ್ಕಿಂತ ಮುಂಚೆ 4ನೇ ವಾಕ್ಯ ಮತ್ತೊಂದು ಸತಿ ಓದೋಣ. ಆ ವಿಷಯ ಕೇಳಿದ ತಕ್ಷಣ 4ನೇ ವಾಕ್ಯ, ನಾನು ಈ ವರ್ತಮಾನ ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೇನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸಬೇಕಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನೆ. ಆ ವಿಜ್ಞಾಪನೆಗಳಲ್ಲಿ ನಾನು ಯೆಹೋವನೇ, ಮಹಾನ್ನತನು ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವರಾಗಿ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವನೇ ಕೃಪೆ ಮಾಡಿ ಕಿವಿ ಕೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಗಳನ್ನ ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿಮ್ಮ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನ ಅರಿಕೆ ಮಾಡುತ್ತಾ ಇದ್ದೇನೆ. ಆಮೆನ್. ಈ ವಿಷಯ ಗೊತ್ತಾದ ತಕ್ಷಣ ಪಾಸ್ಟರ್ ನೆಹೆಮ್ಯ ಏನ್ ಮಾಡೋದಂದ್ರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಕಣ್ಣೀರಿ ಬಿಟ್ಟು ಗೋಳಾಡ್ತಿದ್ದಾನೆ. ನಮಗೊಂದು ದೇವಾಲಯ ಬೇಕು ಆರಾಧನೆ ಮಾಡೋದಕ್ಕೆ ಅಂತೇಳಿ. ಹಲ್ಲೆಲೂಯಾ. ಈ ಪ್ರಾರ್ಥನೆ ದೇವರು ಕೇಳ್ತಾನೆ. ಕೇಳಲೇಬೇಕು ದೇವರೇ, ಉತ್ತರ ಕೊಡ್ಲೇಬೇಕು ದೇವರೇ ಅಂತ ಹೇಳ್ತಾನೆ. ಆಮೆನ್. ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ಈ ಪ್ರಾರ್ಥನೆ ಮಾಡಿದ ನಂತರ 2ನೇ ಅಧ್ಯಾಯದಲ್ಲಿ ನೋಡುವಾಗ ರಾಜನ ಮುಂದುಗಡೆ ಹೋಗ್ತಾನೆ. 5ನೇ ವಾಕ್ಯ ಓದ್ರಿ ಅಥವಾ 2ನೇ ವಾಕ್ಯ ಓದ್ರಿ.
ಅರಸನು ನನಗೆ ಆ. ನೀನು ಕಲೆ ಕುಂದಿದವನಾಗಿ ಆ. ಕಾಣುವುದೇಕೆ? ಅರಸನ ಸನ್ನಿಧಾನಕ್ಕೆ ಹೋದಾಗ ಅರಸ ಬಂದು ದೇವರ ಮಗನಲ್ಲ, ಬೇರೆಯವರು. ಆದ್ರೆ ಈತನು ನಂಬಿಗಸ್ತನು, ಕೈಗೆ ನೀರು ಹಾಕುವಂತ ವ್ಯಕ್ತಿ. ಅವನ ಮುಖ ನೋಡಿದಾಗ ಸಪ್ಪಗಿತ್ತು, ಡೌನ್ ಆಗಿತ್ತು, ನೋಡಕ್ ಆಗದಂತ ಪರಿಸ್ಥಿತಿಲಿತ್ತು. ಈಗ ರಾಜ ಹೇಳ್ತಾನೆ, ಆತನ ಮುಖವನ್ನು ನೋಡಿ ಹೇಳ್ತಾನೆ, ನಿನಗೇನು ಸಮಸ್ಯೆ? ಹೋದ್ರಿ. ಅರಸನು ನನಗೆ ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹ ಲಾಸ್ಯವಿಲ್ಲವಲ್ಲ? ನನ್ನ ಮೈಗೆ ಹುಷಾರಿಲ್ವಾ? ಇದಕ್ಕಾಗಿ ಮನೋವೇದನೆ ಏನು ಹೊರತು ಬೇರೆ ಏನು ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ಯಾಕಂದ್ರೆ ರಾಜನ ಸಮ್ಮುಖದಲ್ಲಿ ಮಗ ಗಂಟಾಕೊಂಡು ಓಡಾಡೋದು, ಮೂತಿ ತಿರ್ಸ್ಕೊಂಡು ಓಡಾಡೋದು ಒಂಥರ ಇದ್ರೆ ರಾಜನಿಗೆ ಇಷ್ಟ ಆಗಲ್ಲ. ರಾಜನ ಸನ್ನಿಧಾನದಲ್ಲಿ ಮಹಾ ಸಂತೋಷ ಇರಬೇಕು, ನಗನಗತಾ ಇರಬೇಕು, ಅವರು ಇರಬೇಕು, ಅವ್ರ ಹತ್ರ ಕೆಲಸ ಮಾಡೋರು ಇರಬೇಕು. ಅದಕ್ಕೆ ಅದನ್ನ ಅರಮನೆ ಅಂತ ಕರೆಯೋದು. ಆಮೇಲೆ ಅರಮನೆ ಅಂದ್ರೆ ಏನು? ಸಂತೋಷ. ಅಲ್ಲಿ ಬಂಗಾರ ಇರ್ತದೆ, ಊಟ ಇರ್ತದೆ, ಅಲ್ಲಿನ ಜನಗಳು ಪುಷ್ಟಿಯಾಗಿರ್ತಾರೆ, ಅಂದವಾಗಿರ್ತಾರೆ. ಅದೆಲ್ಲ ಅಲ್ಲಿರುವಂತ ಪ್ರತಿಯೊಬ್ಬ ಕೆಲಸ ಮಾಡೋರು ಅಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು. ಅದಕ್ಕೆ ಅದು ಅರಮನೆ ಅನ್ನೋದು. ಆಮೇಲೆ ನೀನು ಗುಡಿಸಲಲ್ಲಿ ಇದ್ರು ಸಹ ನಗನಗದಾಗಿದ್ರು ಅದು ಅರಮನೆನೆ. ಆಮೇಲೆ ದೊಡ್ಡ ಮನೆ ಕಟ್ಟಿ ನಿನ್ನ ಮಗದಲ್ಲಿ ಕಳೆ ಇಲ್ಲ, ಗೋಳಾಟ, ಕಣ್ಣೀರು, ಕಿರ್ಚಾಟ ಅಂದ್ರೂ ಸಹ ಅದೇನಾಗುತ್ತೆ, ಅದು ಅರಮನೆ ಅನ್ಸ್ಕೊಳ್ಳೋದಿಲ್ಲ, ಸ್ಮಶಾನ ಅನ್ಸ್ಕೊಂಡ್ಬಿಡುತ್ತೆ. 24 ಗಂಟೆ ಜಗಳ, ಚಾಡಿ, ಕಿರ್ಚಾಟ, ಕೂಗಾಟ ಅಂತ ಹೇಳಿ ಹಿಂಗ ಆಗ್ತಾ ಇದ್ರೆ ಎಂತ ಮನೇಲಿ ಇದ್ರೆ ಏನು ಪ್ರಯೋಜನ? ಮನಸ್ಸಲ್ಲಿ ಸಮಾಧಾನ ಬೇಕು. ಆಮೇಲೆ ಅನೇಕ ಜನ ನಾವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಡ್ಬೇಕಾದ್ರೆ ಅವ್ರಿಗೆ ಮನೆ ಇದೆಯಾ, ಬಿಲ್ಡಿಂಗ್ ಕಟ್ಟಿದ್ದಾರ, ಇದೆಲ್ಲ ನೋಡ್ತೇವೆ. ಅದು ಲೋಕದ ರೀತಿಯೇ. ಓಕೆ, ತಂದೆ ತಾಯಿಗಳು ಸಹಜವಾಗಿರುವಂತ ಆಸೆನೇ ಅದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿದ್ದೇನು ಗೊತ್ತಂದ್ರೆ, ನನ್ನ ಮಗಳು ಸಂತೋಷವಾಗಿದ್ದಾಳಾ ಇಲ್ವಾ ಅನ್ನೋದೇ ಮುಖ್ಯ. ಏನಿರ್ಬೇಕು? ಸಂತೋಷವಾಗಿದ್ದಾರಾ ಇಲ್ಲ ಅಂದ್ರೆ ಮುಖ್ಯನೇ ಹೊರತು ಬಿಲ್ಡಿಂಗ್ ಇದೆಯಲ್ಲ ಅಂತ ಅಲ್ವೇ ಅಲ್ಲ. ಆಮೇಲೆ ಇದರಲ್ಲಿ ಸುಮಾರು ಜನ ತಂದೆ ತಾಯಿಗಳು ಮೋಸ ಹೋಗೋದು, ಅವರು ಶ್ರೀಮಂತರು, ಅವರು ಫಾರಿನ್ ಹೋಗ್ತಾರೆ ಅಥವಾ ಇನ್ನೊಂದು ಅಂತೇಳಿ ಮೋಸ ಹೋಗ್ತಾರೆ. ಆ ರೀತಿ ಹಾಕಬಾರ್ದು. ಪ್ರೀತಿ ದೇವಚಂದ್ರೆ, ಆತನ ಮನಸ್ಸು ಹೆಂಗಿತ್ತು? ಕಳೆ ಕುಂದಿದವನಾಗಿದ್ದ. ಈಗ ರಾಜ ಕೇಳ್ತಾರೆ, ಏನ್ ನಿನ್ನ ಸಮಸ್ಯೆ? ಆರೋಗ್ಯ ಸರಿ ಇಲ್ವಾ? ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಹೇಳುವಾಗ ಆತನ ಹೇಳ್ತಾನೆ ನೋಡ್ರಿ, ಮಹಾ ಭೀತಿ ಉಂಟಾಗಿ ಹೇಳ್ತಾನೆ, ನಾನು ಅರಸನಿಗೆ ಅರಸನು ಚಿರಂಜೀವಿಯಾಗಿರ್ಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ. ಈಗಿರುವಲ್ಲಿ ನನ್ನ ಮುಖವು ಕಳೆಗೊಂಡಿದೆ ಅಂತೆ. ಗುಂದದೆ ಇರುವುದೇ ಹೇಗೆ ಎಂದು ಹೇಳಿದನು. ಆಗ ಅರಸನು ಹೇಳ್ತಾನೆ, ನನ್ನನ್ನು ನಿನ್ನ ಅಪೇಕ್ಷೆ ಏನು? ನಿನ್ನ ಪ್ರಶ್ನೆ ಏನು? ನಿನ್ನ ಆಸೆ ಏನು? ನಿನ್ ಏನು ಬೇಕು ನನ್ನ ಕಡೆಯಿಂದ ಅಂತ ಹೇಳುವಾಗ ಅದನ್ನು ಪರಲೋಕ ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾನಂತ ಹೇಳ್ತಿದ್ದಾನೆ. ಅದಕ್ಕೆ ನೋಡ್ರಿ, ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ ರಾಜನ ಚಿತ್ತವಿರುವುದಾದರೆ, ರಾಜ ನಿನ್ನ ಚಿತ್ತವಿದ್ರೆ, ನಿನ್ ಇಷ್ಟ ಇದ್ರೆ, ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದನು. ನನಗೆ ಅಪ್ಪಣೆ ಕೊಡು, ಹೋಗಿ ಬರೋದಿಕ್ಕೆ. ಆಯ್ತು, ಎಷ್ಟು ದಿವಸಕ್ಕಾಗ್ತೀಯಪ್ಪ? ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಈಗ ರಾಜನ ಜೊತೆಲಿ ಮಾತಾಡಿದವರು ಯಾರು ಗೊತ್ತಾ? ನಯಮೆ ಮಾತಾಡ್ತಾನೆ. ಅವನ ಹೃದಯದಲ್ಲಿ ಈ ಆಸೆ ಹುಟ್ಟಿಸಿದವ್ರು ಯಾರಂದ್ರೆ, ಅವನ ಪ್ರಾರ್ಥನೆ, ಅವನ ಉಪವಾಸ ಪ್ರಾರ್ಥನೆ, ಅವನ ಕಣ್ಣೀರು ಪ್ರಾರ್ಥನೆ, ಅವನ ವೇದನೆ. 1ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ಆ ಪ್ರಾರ್ಥನೆ ಪರಲೋಕ ತಂದೆ ಕೇಳಿ ರಾಜನೇ ಅವನಿಗೆ ಹೋಗಿ ಬರುವ ಹಾಗೆ ಎಲ್ಲಾ ತರದ ಅನುಕೂಲ ಮಾಡಿಕೊಡ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅಲ್ಲಿ ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಕೈಗಳ ಮೇಲೆ ಗೆದ್ದೇಳಿ ಹೇಳಬೇಕು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿರ್ಬೇಕಾದ್ರೆ 2ನೇ ಅಧ್ಯಾಯದಲ್ಲಿ ಇದೆಲ್ಲ ನೋಡ್ತೇವೆ. ಅಲ್ಲಿ ಒಂದು ರಾತ್ರಿ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬರ್ತಾನೆ ಒಂದು ಸಾರಿ. ನಂತರ 3ನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು ಯಾರ್ಯಾರು ಕೆಲಸ ಮಾಡಿದ್ರು ಅದೆಲ್ಲ ಪಟ್ಟಿ ಇದೆ. ಯಾರು ಕೆಲಸ ಮಾಡಿದ್ರು ಅವ್ರ ಪಟ್ಟಿಗಳು, ಯಾರ್ಯಾರು ಮಾಡಿದ್ರು ಅದೆಲ್ಲ ಬರೆಯಲ್ಪಟ್ಟಿದೆ. ದೇವರು ಯಾಕೆ ಬರೀಬೇಕು? ಅವ್ರ ಹೆಸರಿಲ್ಲ.
ದೇವರಿಗೆ ಕೆಲಸ ಮಾಡಿದವರನ್ನ ಮರೆಯೋದಿಲ್ಲ ದೇವರು. ಈ ಲೋಕದ ಜನ ಪಾಸ್ಟರ್ ಇನ್ನೊಬ್ರು ಮರ್ತು ಬಿಡ್ಬೋದು, ಅದ ದೇವರು ಎಂದಿಗೂ ಮರೆಯಲ್ಲ. ಇದು ಬರೆಯಲ್ಪಟ್ಟಿದೆ ಇವಕ್ಕೆ ಹೆಸರುಗಳು. ಯಾರ್ಯಾರು ಬಂಗಾರ ಕೊಟ್ರು, ಯಾರ್ಯಾರು ಕೆಲಸ ಮಾಡಿದ್ರು, ಯಾರ್ಯಾರು ಹಣ ಕೊಟ್ರು, ಅವ್ರ ಹೆಸರುಗಳೆಲ್ಲ ಬರೆಯಲ್ಪಟ್ಟಿದೆ. ನಾನು ರವಿಗೆ ಚಲಪತಿ ಹೇಳಿದೆ, ಇವತ್ತು ಏನ್ ಖರ್ಚಾಗಿದ್ದದೆಲ್ಲ ಬರ್ಕೋಬೇಕು, ಯಾರ್ಯಾರು ಕೆಲಸ ಮಾಡಿದ್ರು ಅವ್ರ ಹೆಸರು ಬರೀಬೇಕು. ಹೇಳ್ದ ಇಲ್ಲಪ್ಪ, ಕಾರಣ ಏನಂದ್ರೆ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು ಅವರಿಗಾಗಿ. ಆಮೇಲೆ ಇನ್ನು ಕೆಲವರು ಮನಸ್ಸಲ್ಲಿ ಇರ್ಬೋದು, ಕಾಸು ಕೊಡಬೇಕು, ಕೆಲಸ ಮಾಡ್ಬೇಕಂದ್ರೆ ಇದು ಯಾವ ಗಾಚಾರ ಅಂತ. ಯಾವ ಗಾಚಾರನೂ ಇಲ್ಲ. ನಿನ್ನ ಮನಸ್ಸಲ್ಲಿ ಹತ್ತಿರಿದ್ರೆ ನೀನು ಬರಲೇ ಬೇಡ, ನೀನು ಕೊಡ್ಲೇ ಬೇಡ. ಯಾಕಂದ್ರೆ ದೇವರ ಪ್ರೀತಿ ಮಾಡೋರು ಮಾತ್ರ ಮಾಡಕ್ ಸಾಧ್ಯ. ಆಮೇಲೆ ಆಮೇಲೆ ದೇವರಿಗೆ ಸ್ತೋತ್ರವಾಗ್ಲಿ. ಗಮನಿಸಬೇಕಾದೇನಂದ್ರೆ, ಇದು ನನ್ನ ಮನೆ, ನನ್ನ ಸಭೆ ಅಂತ ಮನಸ್ಸು ಬಂದಾಗ ಯಾವ ಲೆಕ್ಕಾಚಾರವೂ ಇಲ್ಲ, ಯಾವ ಟೈಮಿಂಗ್ಸೂ ಇಲ್ಲ. ನಾವು ಕೂಲಿಯವರಾದ ಟೈಮಿಂಗ್ಸ್ 5 ಗಂಟೆ ಆಯ್ತು ಅಂತ ಹೇಳ್ತೀವಿ. ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳಕ್ಕೆ ಟೈಮಿಂಗ್ಸ್ ನೋಡ್ತೀವ? ಇಲ್ಲ. ಯಾಕಾದ್ರೂ ಮಾಡಿ ಒಂದು ತಿಳ್ಕೊಳ್ರಿ, ಈ ದೇವರ ಕೆಲಸಕ್ಕೆ ನೀವು ಕೈ ಹಾಕುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕೆಲವರಿಗೆ ಕಾಯಿಲೆಗಳು ಬಿಡುಗಡೆ ಆಗ್ತವೆ, ಕೆಲವರಿಗೆ ಕಟ್ಟೆಗಳು ಬಿಡುಗಡೆ ಆಗ್ತವೆ. ಹಣ ಕೊಡುವಾಗ ನಿಮ್ಮ ಸಾಲ ತೀರಿ ಹೋಗ್ತದೆ. ಹಲ್ಲೆಲೂಯ. ಬಂಗಾರ ನಿನ್ನೆ ಹೋದವಾರ ನೋಡುವಾಗ ಇಷ್ಟು ಸಣ್ಣ ಮುಖ್ಯ ಬೆಲೆ ಬಂಗಾರ ನೋಡಿದಾಗ ಅದು ಬಂಗಾರನೇ, ಅದಕ್ಕೂ ಬೆಲೆ ಇದೆ. ಆಮೇಲೆ ಆ ತಾಯಿ ಹತ್ರ ಮಗು ಹತ್ರ ಇದ್ದಿದ್ದೇ ಅದೇನೋ ಗೊತ್ತಿಲ್ಲ, ಅದ್ ನಾನು ಆಸೆ ಪಡ್ತಿದ್ದೇವ್ರೆ, ಕಣ್ಣಿಗೆ ಕಾಣದ್ರಿಂದ ಇಷ್ಟೇ ಇಷ್ಟ ಇದೆ. ಆದ್ರೆ ಅವ್ರು ಕೊಡಬೇಕಾದ್ರೆ ಹೆಂಗ್ ಕೊಡ್ತೀವಿ ಗೊತ್ತ, ತಲೆಯಿಂದ ಕಾಲರು ತುಂಬಿರುವ ಹಾಗೆ ಬಂಗಾರ ಕೊಡಪ್ಪ. ಆಮೇಲೆ ಎಷ್ಟು ಕೊಟ್ಟೆ ಅಂತ ಅನ್ನೋದಕ್ಕಿಂತ ನೀನು ಹೆಂಗ್ ಕೊಡ್ತಾ ಇದ್ದೆ ದೇವರಿಗೆ ಪ್ರೀತಿಯಿಂದ ಅನ್ನೋದೇ ಮುಖ್ಯ. ಯಾರು ಕೊಟ್ಟರೆ ಗೊತ್ತಿಲ್ಲ, ಅದನ್ನ ನೋಡುವಾಗ ನನ್ನ ಕಣ್ಣಿಗೆ ಕೂಡ ಕಾಣಿಸ್ತಾ ಇಲ್ಲ. ಅದರ ಮನಸ್ಸಲ್ಲಿ ಒಂದು ಆಸೆ, ಆ ತಾಯಿ ಇದ್ದಿದ್ದೇ ಅದೇನೋ, ದೇವ್ರೆ ಅವ್ರ ಮನೆಯಲ್ಲಿ ಬಂಗಾರ ತುಂಬಲಿ, ನಾವು ಏನು ಬಿತ್ತೀವೋ ಅದು ಬರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಎಲ್ಲ ವ್ಯವಸ್ಥೆ ಆಗುತ್ತೆ. ದೇವರಿಗೆ ಸ್ತೋತ್ರ. ಗಮನಿಸ್ರಿ, 2ನೇ ಅಧ್ಯಾಯ 18ನೇ ವಾಕ್ಯ ಇದು ಒಂದು ಸತಿ ಹೋದ್ರೆ ನೇಮ ಪುಸ್ತಕದಲ್ಲಿ, ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು, ಇದಲ್ಲದೆ ನನ್ನ ದೇವರ ಕೃಪಾಹಸ್ತವು ನನ್ನನ್ನು ಪಾಲಿಸಿದ್ದನ್ನು ಅರಸನು ನನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದೆನು. ಆಗ ಅವರು ಬನ್ನಿರಿ ಕಟ್ಟೋಣ ಎಂದು ಹೇಳಿ ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಲು ಧೈರ್ಯಗೊಂಡ್ರು. ಆಮೇಲೆ ಇವತ್ತು ಸಭೆ ಕಟ್ಟೋದಕ್ಕೆ, ಕೆಲಸ ಮಾಡೋದಕ್ಕೆ, ಹಣ ಕೊಡೋದಕ್ಕೆ ಏನು ಕಾರಣ ಅಂದ್ರೆ ದೇವರ ದಯೆ, ದೇವರ ಕೈ ಯಾರ ಮೇಲೆ, ಯಾವ ಕುಟುಂಬದ ಮೇಲೆ ಇರ್ತದೋ ಅವರು ಮಾತ್ರ ಕಟ್ಟೋದಕ್ಕೆ ಸಾಧ್ಯ, ಅವರು ಮಾತ್ರ ಕೊಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಧೈರ್ಯದಿಂದ ಹೇಳ್ತಾರೆ, ಬನ್ನಿ ನನ್ನ ದೇವರ ಆಲಯ ನಾವು ಕಟ್ಟೋಣ. ಏನ್ ಮಾಡೋಣ ಹೇಳ್ರಿ, ಬನ್ನಿ ನಾವು ಕಟ್ಟೋಣ. ಆಮೆನ್. ಕುಟುಂಬ ಸಮೇತವಾಗಿ ಕಟ್ಟೋಣ. ಯಾರ ಕುಟುಂಬದಲ್ಲಿ ಯಾವ ವ್ಯಕ್ತಿ ಮೇಲೆ ದೇವರ ಕೈ, ದೇವರ ಹಸ್ತ ಇದೆಯೋ ಅವರೆಲ್ಲರೂ ಕೊಡ್ತಾರೆ, ಅವರೆಲ್ಲರೂ ಕೆಲಸ ಮಾಡ್ತಾರೆ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳಲ್ಪಟ್ಟಿದೆ. ಆಮೆನ್. ನೀವು ಸಾಕ್ಷಿ ಹೇಳೋಕೆ ಕೇಳಿದ್ರಿ ಬಂಡೆಟಿ ಮಂಜಮ್ಮದು. ನಾವು ಒಬ್ರಿಗೆ ಹೇಳ್ತಾ ಇದ್ದೆ, ಎಲ್ಲಿ ಹೋಗ್ಬೇಡ್ರಿ ಇಲ್ಲಿಗೆ ಬಂದ್ರೆ ಅಂತ. ತಕ್ಷಣ ಅಮ್ಮ ಬಂದ್ಲು. ಆ ಅಮ್ಮ ಬಾಯಿ ವಾಯ್ಸ್ ನಿಂತೋಗಿತ್ತು. ಊರೆಲ್ಲ ಇದೆಯಾ ಮಂಜಮ್ಮ ಇಲ್ಲಿ ನೋಡಿ, ನಿಂತ್ಕೊಂಡಿದ್ದೆ, ನಿಂತ್ಕೊಮ್ಮ. ಅಮ್ಮ ಬಾಯಿ ಮಾತು ನಿಂತೋಗಿತ್ತು. ಎಲ್ಲರೂ ಸೇರಿ ಅವರು ನೆಂಟರುಗಳು ಬಂಧುಗಳೆಲ್ಲ ಸೇರಿ ಹಾಲಾಡ್ತಾ ಇದ್ರು. ನನಗೂ ಹೇಳಿ ಕಳಿಸಿದ್ರು, ಪಾಸ್ಟರ್ ಬಂದು ಒಂದ್ಸತಿ ನೋಡ್ಕೊಂಡು ಹೋಗ್ಬಿಡ್ರಿ, ಹಾಲಾಡ್ತಾವ್ರೆ ಅಂತೇಳಿ. ಅಣ್ಣ ತಮ್ಮದ್ರೆಲ್ಲ ಬಂದ್ಬಿಟ್ಟಿದ್ರು. ಹೋಗಿ ಪ್ರಾರ್ಥನೆ ಮಾಡಿ ಮಂಜಮ್ಮ ಅಂದ್ರು. ಕಣ್ಣು ತೆಗೆದು ಬಿಟ್ಲು. ಪ್ರೈಸ್ ದಿ ಲಾರ್ಡ್. ಬಾಯಿ ಮಾತು ನಿಂತೋಗಿತ್ತು. ಇಂಥ ಜಾಗಕ್ಕೆ ಹೋಗ್ತಾ ಇರ್ರಿ ಅಂದ್ರು. ಹೋಗೋ ದಾರಿಯಲ್ಲಿ ಬಾಯಿ ಮಾತು ಬಂದ್ಬಿಡ್ತು. ಆಮೇಲೆ ಇವತ್ತು ಅವ್ರ ಮಗಳ ಸಾಕ್ಷಿ ಹೇಳಿದ್ರು, ಮಗು ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಅಂತ. ಸಾಕ್ಷಿ ಹೇಳಿದ್ ಕೇಳಿದ್ದೀರ? ಆ ಮಗುನ ಡಾಕ್ಟರ್ಗಳು ಹೇಳಿದ್ರಂತೆ, ಇನ್ನು 1 hour ಮಾತ್ರ ಆ ಮಗು ಬದುಕೋದು ಅಂತ. ಎಷ್ಟವರು? 1 hour ಆ ಗಂಡು ಮಗು ಬದುಕೋದಂತೆ. ಗಂಡ ಇಬ್ರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾರ್ಥನೆ ಮಾಡಕ್ ನಮ್ಗೆ ಹೇಳಿದ್ರಿ. ಪ್ರಾರ್ಥನೆಯನ್ನು ಮಾಡಿದಾಗ ಇದೆಯಮ್ಮ ಅಲ್ಲಿದ್ದಾರ, ಏನಾಯ್ತಲ್ಲಿ ಪ್ರೈ ಮಾಡುವಾಗ ಒಂದು ದೊಡ್ಡ ಬೆಳಕು ಅವ್ರಿಗೆ ಕಾಣಿಸ್ಕೊಳ್ತಂತೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. ಕಾಣಿಸ್ಕೊಂತ ಬೆಳಕು ಕಾಣಿಸ್ಕೊಂತ. ಓಕೆ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು
ಅಂತ ಜೀವವುಳ್ಳ ದೇವರನ್ನ ನಾವು ಆರಾಧನೆ ಮಾಡ್ತಾರೆ. ಜೀವವುಳ್ಳ ದೇವರನ್ನ ಆರಾಧನೆ ಮಾಡುವಾಗ ನಮಗೆ ಇನ್ನೂ ಹೆಚ್ಚಾಗಿ ಆನಂದ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ. ಆತನ ಆಲಯ ಕಟ್ಟದ ಗೋಡೆ ಮಾತ್ರ ಅಲ್ಲ, ಅಲ್ಲಿ ಅನೇಕ ಆತ್ಮಗಳು ಸೇರಿ ಬರ್ತಾರೆ. ಒಬ್ಬೊಬ್ಬರು ದೇವರೊಳಗೆ ದೇವಾಲಯದಲ್ಲಿ ಬಂದು ಸ್ತೋತ್ರ ಮಾಡುವಾಗ ಈ ಕೊಟ್ಟಂತವ್ರು ಕಷ್ಟಪಟ್ಟವರ ಆಶೀರ್ವಾದ ಮೇಲೆ ಹೋಗ್ತಾನೆ ಇರುತ್ತೆ. ಇದಕ್ಕೆ ಕಾರಣದಂತ ಕೈಗಳನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ. ನಿಮ್ಮ ಮೊಮ್ಮಕ್ಕಳು ಭಿಕ್ಷೆ ಬೇಡೋದಿಲ್ಲ, ಕೊಡವರಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಗಮನಿಸ್ರಿ, 19ನೇ ವಾಕ್ಯ ಓದ್ರಿ. ಅದರಲ್ಲಿ ಹೆರೋನಿನವನಾದ ಸನ್ಬಲ್ಲಟನು, ಹರ್ಮೋನ್ ದೇಶದವನಾದ ಟೋಬಿಯ ಎಂಬ ದಾಸನು, ಅರೇಬಿಯಾದ ಗೆಷೆಮನು ಈ ವರ್ತಮಾನವನ್ನು ಕೇಳಿದಾಗ ಅವರು ನಮ್ಮನ್ನು ತಿರಸ್ಕರಿಸಿ ಗೇಲಿ ಮಾಡಿ, ನೀವು ಇಲ್ಲಿ ಮಾಡುವುದೇನು? ಅರಸನಿಗೆ ವಿರೋಧವಾಗಿ ತಿರುಗಿ ಬೀಳಬೇಕೆಂದಿರುತ್ತೀರೋ? ಇವ್ರು ಇಷ್ಟು ಕಷ್ಟಪಟ್ಟು ಈ ಸಭೆ ಕಟ್ತಾ ಇದ್ರೆ, ಈ ಸಭೆ ಕಟ್ಟಬಾರ್ದಂತ ವಿರೋಧಿಗಳು ಕೂಡ ಇದ್ದಾರೆ. ಏನಿದ್ರಂತೆ? ವಿರೋಧಿಗಳು ಕೂಡ ಇದ್ದಾರೆ. ಈಗ ನಾವು ಸ್ಟಾರ್ಟ್ ಮಾಡಿದ್ರು ಒಂದು ವಾರದಿಂದ. ನನಗೆ ಕೇಳಿದ್ರು, ನೆನ್ನೆ ಫೋನ್ ಮಾಡೋಬ್ರು ಕೇಳಿದ್ರು, ಇನ್ನು ಕೆಲವರು ಸಭೆಗೆ ಹೋಗೋರು ಕೇಳಿದ್ರು, ಎಲ್ಲೋ ನಮ್ಮ ಅಣ್ಣ ಹೆಸರು ಹೇಳೋದು ಬೇಡ, ಎಲ್ಲೋ ದುಡ್ಡು ಬಂದ್ಬಿಟ್ಟಿದೆ, ಅದಕ್ಕೆ ದೊಡ್ಡದಾಗಿ ಕಟ್ತವ್ರೆ. ಆಮೇಲೆ ಅವ್ರು ಹೇಳಿದೇನು? ದುಡ್ಡು ಬಂದ್ಬಿಟ್ಟಿದೆ, ಅದಕ್ಕೆ ಕಟ್ತಾ ಇದ್ದಾರೆ. ಯಾರೋ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ, ಯಾವ್ದೋ ಗೌರ್ಮೆಂಟ್ ಇಂದ ಬಂದ್ಬಿಟ್ಟಿದೆ, ಫಾರಿನ್ ಬಂದ್ಬಿಟ್ಟಿದೆ ಅಂತ ಹೇಳಿ. ನಮ್ಮ ಫಾರಿನ್ ಎಲ್ಲ ಪರಲೋಕನೇ. ಆಮೇಲೆ ಆ ಪರಲೋಕ ಸಂಬಂಧಪಟ್ಟವ್ರು ಮಾತ್ರ ಕೊಡ್ತೀರಿ. ಆಮೇಲೆ ಈಗ ದೇವರು ಪರಲೋಕದಿಂದ ಒಂದು ಮೂಟೆ ಮಾಡಿ ಕಟ್ಟಿ ಬಿಸಾಕೋದು, ಒಂದು ಮೂಟೆನ ಬಂಗಾರ ಅಥವಾ ದುಡ್ಡನ್ನ ಈ ಲೋಕಕ್ಕೆ ಬಿಸಾಕ್ಬೋದು, ತೊಂದರೆ ಏನಿಲ್ಲ. ಈಸಿ ದೇವರಿಗೆ. ಈಸಿನಾ ಕಷ್ಟನಾ? ಈಸಿ. ಆದ್ರೆ ಅಲ್ಲಿ ಯಾಕೆ ಬಂಗಾರ ಇದೆ ಅಂದ್ರೆ ಅದು ನಮಗೋಸ್ಕರ. ಈ ಲೋಕದ ಬಂಗಾರ ಯಾರಂದ್ರೆ ನೀವೇ ಉತ್ಪತ್ತಿ ಮಾಡಬೇಕು. ಆ ಬಂಗಾರವನ್ನ ನೀವೇ ಕೊಡೋರಾಗಿರಬೇಕು. ಆಮೇನ್, ಆಮೇನ್. ನನ್ನ ನಾಮ ಅರ್ಥವರು ನನಗಾಗಿ ಏನಾದರೂ ಮಾಡ್ತಾರೆ, ಅವರಿಗಾಗಿ ನಾನು ದೊಡ್ಡದು ಮಾಡಿಕ್ಕಿದ್ದೇನೆ. ಹಲ್ಲೆಲೂಯಾ. ಇವರು ನಗಿತಾರೆ, ಜೊತೆಗೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಆದರೂ ಅವ್ರು ಕುಂದಿ ಹೋಗ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, 3ನೇ ಅಧ್ಯಾಯಕ್ಕೆ ಹೋದಾಗ ಪಟ್ಟಿನೇ ಇದೆ. ಯಾರ್ಯಾರು ಕೆಲಸ ಮಾಡಿದ್ರು ಅವ್ರ ಪಟ್ಟಿ ಎಲ್ಲ ಅಲ್ಲಿದೆ 3ನೇ ಅಧ್ಯಾಯದಲ್ಲಿ. ಇವ್ರು ಯಾರು ಗೇಲಿ ಮಾಡ್ತಾರೋ, ಯಾರು ಆಪೋಸಿಟ್ ಮಾಡ್ತಾರೋ ಅವ್ರ ಬಗ್ಗೆ ಇವ್ರೇನು ಮಾಡ್ಲಿಲ್ಲ, ತಲೆ ಕೆಡಿಸ್ಕೊಂಡಿಲ್ಲ, ಹಿಂದ್ಗಡೆ ಹೋಗ್ಲಿಲ್ಲ. ಆದ್ರೆ ಗಮನಿಸ್ರಿ, ಇವ್ರು ಮಾಡಿದ್ದೇನೆಂದ್ರೆ, ಯಾರು ಏನೋ ಅಂದ್ಕೊಳ್ಳಿ, ನಾನು ನನ್ನ ಮನೆಯವರು ದೇವರನ್ನ ಮನೆಯನ್ನು ಕಟ್ತೇವೆ, ದೇವಾಲಯನ ಕಟ್ತೇವೆ, ಸೇವೆ ಮಾಡ್ತೇವೆ. ಆಮೇನ್, ಆಮೇನ್. ಇಲ್ಲಿ 3ನೇ ಅಧ್ಯಾಯದಲ್ಲಿ ಪಟ್ಟಿ ಮಾಡ್ತಾರೆ. 4ನೇ ಅಧ್ಯಾಯದಲ್ಲಿ ನೋಡಿದಾಗ 1ನೇ ವಾಕ್ಯ ಓದ್ ನೋಡ್ರಿ, ಅದು ನೋಡಿ ನಾವು ಪ್ರಾರ್ಥನೆಗೆ ಹೋಗೋಣ. ನಾವು ಪೌಳಿ ಗೋಡೆಯನ್ನು ಕಟ್ಟುತ್ತಿದ್ದ ಸುದ್ದಿಯು ಸನ್ಬಲ್ಲಟನಿಗೆ ಮುಟ್ಟಿದಾಗ ಅವನು ಬಲು ಹೊಟ್ಟೆ ಕಿಚ್ಚು ಸಿಟ್ಟು ಉಳ್ಳವನಾಗಿ, ಏನಂತೆ? ಹೊಟ್ಟೆ ಕಿಚ್ಚು. ಇವ್ರಿಗೆ ಕಟ್ಟುತ್ತಾರೆ ಅಂತ ಗೊತ್ತ ತಕ್ಷಣ ಅನೇಕರಿಗೆ ಹೊಟ್ಟೆ ಕಿಚ್ಚು ಉಂಟಾಯ್ತು. ಆಮೇನ್, ಉಳ್ಳವನಾಗಿ. ಗಮನಿಸ್ರಿ, ಎಷ್ಟು ಜನಕ್ಕೆ ಇಲ್ಲಿ ಹೊಟ್ಟೆ ಕಿಚ್ಚಿದೆ ಚರ್ಚ್ ಕಟ್ಟದ್ದು? ಎಂತ ಮಾಟ ಅಂತೀವಿ. ಏನ್ ಬಿಟ್ಲು ಪಲಕನ್ಮ ಅಲ್ವಾ? ಯಾರಿಗಾನ ಹೇಳಿ ಪಾಸ್ಟ್ರೆ, ನಮಗ್ ಮಾತ್ರ ಹೇಳ್ಬೇಡಿ, ನಾವು ನಮ್ಮ ಸಭೆಗೋಸ್ಕರ ಮಾಡ್ತೇವೆ. ಹಲ್ಲೆಲೂಯಾ. ಯಾರೇನು ನನಗೆ ಗೊತ್ತಿಲ್ಲ ಪಾಸ್ಟ್ರೆ, ನಾನು ನನ್ನ ಮನೆಯನ್ನ ಕಟ್ತಿದ್ದೇನೆ, ನನ್ನ ಕುಟುಂಬ ಸಮೇತವಾಗಿ ಕೆಲಸ ಮಾಡ್ತೇವೆ. ಇದು ಹೆಚ್ಚಿಸ್ಕೊಳ್ಳೋದಕ್ಕೂ ನೋಡಕ್ಕಲ್ಲ, ಕರ್ತನನ್ನು ಮಹಿಮೆ ಪಡಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ನೋಡ್ರಿ, ನಾವು ಒಂದು 10-20 ಜನ ಮಾತ್ರ ಈ ವಾರದಲ್ಲಿ ಕೆಲಸ ಮಾಡಿದ್ವಿ. ಈ 10-20 ಜನ 30 ಜನ ಸೇರಿ ಕಟ್ಟಿದ್ದಕ್ಕೇನೆ ಕೆಲವರಿಗೆ ಈ ಹೊಟ್ಟೆಯಲ್ಲಿ ಅರ್ಧ ಭಾಗ ಹೊಟ್ಟೆ ಉರಿ ಬಂದಿದೆ. ಈಗ ಸಭೆನೇ ಹೋಗಲ್ಲ, ಕಡಿದ್ರೆ ಗಂಟ್ಲವರೆಗೂ ಬರ್ತದೆ ಹೊಟ್ಟೆ ಉರಿ. ಉರಿ ಹೆಚ್ಚಾಗಲಿ ತೊಂದರೆ ಇಲ್ಲ, ಉರಿ ಹೆಚ್ಚಾಗ್ಲಿ ತೊಂದರೆ ಇಲ್ಲ. ಆದ್ರೆ ನಮಗ್ ಮಾತ್ರ ಸಮಾಧಾನ ಕತ್ತವರೆಗೂ ಬರುತ್ತೆ. ನಮಗೇನ್ ಬರ್ತದೆ? ಸಮಾಧಾನ ಕರ್ತವ್ರಿಗೂ ಬರ್ತದೆ. ಅವ್ರಿಗೆ ಕರ್ತವ್ರಿಗೆ ಏನ್ ಬರ್ತದೆ? ಹೊಟ್ಟೆ ಕಿಚ್ಚು ಬರ್ತದೆ. ಅವರೆಲ್ಲ ಇನ್ ಕೆಲವು ದಿವಸದಲ್ಲಿ ಅಡ್ಮಿಟ್ ಆಗ್ತಾರೆ. ಹೌದು, ಹೊಟ್ಟೆ ಕಿಚ್ಚು ಅಂದ್ರೆ ಏನೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ. ಹೆಸರಿಗೆ ಮಾತ್ರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಅದ್ರ ಅರ್ಥ ಏನಂದ್ರೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಬಂದಿರೋದು ಏನಕ್ಕಂದ್ರೆ ಹೊಟ್ಟೆ ಕಿಚ್ಚು ಪಟ್ಟಿರೋದ್ರಿಂದ
ಸೈನ್ಸ್ಗೂ ಮನಸ್ಸಿಗೂ ನೋಡ್ರಿ, ಸೈನ್ಸ್ ಅಲ್ಲಿ ಈ ಮನಸ್ಸಿಗೂ ನಮ್ಮ ಆರೋಗ್ಯಕ್ಕೆ ಸಂಬಂಧ ಇದೆ. ಯಾರ್ಯಾರು ಹೊಟ್ಟೆ ಕಿಚ್ಚು ಪಡ್ತಿರೋ, ನಗದವ್ರಾಗಿರ್ಬೋದು, ನಗಿದಿರ್ಬೋದು, ನೀವೇ ಆಗ್ಲಿ ಹೊರಗಡೆ ಅವರೇ ಆಗಿರ್ಲಿ, ಹೊಟ್ಟೆ ಕಿಚ್ಚು ಬಿಟ್ರೆ ಅವ್ರಿಗೆ ತುಂಬಾ 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 ಗ್ಯಾಸ್ಟ್ರಿಕ್ ಇರ್ತದೆ. ಎಷ್ಟು ಜನ ಗ್ಯಾಸ್ಟ್ರಿಕ್ ಪೇ ಅಂತ ನನಗೆ ಗೊತ್ತು. ಇದು ಆತ್ಮಿಕವಾದಂತ ಗ್ಯಾಸ್ಟ್ರಿಕ್. ಇದು ಯಾವ್ದು ಗ್ಯಾಸ್ಟ್ರಿಕ್? ಆತ್ಮಿಕವಾದಂತ ಗ್ಯಾಸ್ಟ್ರಿಕ್, ಆತ್ಮಿಕವಾದಂತ ಹೊಟ್ಟೆ ಕಿಚ್ಚು. ಹಲ್ಲೆಲೂಯಾ. ನಿಮ್ಮನ್ನು ಬಂದು ಕೇಳ್ತಾರೆ ಕೆಲವು, ನೀಕೇಮ್ಮ ಫಾರಿನ್ ಕಮ್ಮಿ ಪಾಸ್ಟ್ ದುಡ್ಡು ಲಸ್ತಿ ಕಟ್ತಾ ಉಂಡವರು మేము గుడ్సులు కూడా కొట్టే వేసే కొత్తలేదు. ಹಲ್ಲೆಲೂಯಾ. ಸೊ ಲಾರ್ಡ್, ನೀವು ಹೇಳಬೇಕು, ನನ್ನ ಸಭೆಗೆ ನಾನೇ ಪಿಲ್ಲರ್, ನನ್ನ ಸಭೆಗೆ ನಾನೇ ಆಶೀರ್ವಾದ, ನನ್ನ ಸಭೆಗೆ ನನ್ನ ಮನೆಯೇ ಆಶೀರ್ವಾದ. ಬೇರೆ ಇನ್ನೊಂದು ನನ್ನ ಮನೆ ಕಟ್ಟೋದು, ಮದುವೆ ಮಾಡೋದು, ಇನ್ನೊಂದು ಮಾಡೋದು ಇದೆಲ್ಲ ಸೆಕೆಂಡು. ಇದು ನನಗೆ ಕೊಟ್ಟಂತ ಭಾಗ್ಯ. ಈ ಭಾಗ್ಯದಲ್ಲಿ ನಾನು ಮಾಡಿ ಮುಗಿಸ್ತೇನೆ. ಹಲ್ಲೆಲೂಯಾ. ತಮಿಳುನಾಡಲ್ಲಿ ನಿಜವಾಗ್ಲೂ ನಡೆದಂತ ಘಟನೆ. ಒಬ್ಬ ಅನಾಥ ಹುಡುಗಿ ಇದ್ದಾಳೆ. ಹಂಗೂ ಹಿಂಗ ಕೆಲಸ ಮಾಡ್ಕೊಂಡು ಬಂಗಾರವನ್ನ ಕೂಡಿಟ್ಕೊಂಡು ತನ್ನ ಮೈಗೆ ಹಾಕೊಳ್ಳೋದಕ್ಕೆ ಮದುವೆ ಆಗಲಿಲ್ಲ. ಈ ಸಭೆ ಕಟ್ಟದ ವಿಚಾರ ಬಂದಾಗ ಹಣ ಮತ್ತು ಬಂಗಾರ ಎಲ್ಲವನ್ನ ಅಲ್ಲಿ ಸಭೆ ಕೊಟ್ಬಿಟ್ರು. ಅಷ್ಟು ಯೋಚನೆ ಮಾಡಿದ್ವಿ, ಹುಡುಗಿಗೆ ತಂದೆ ತಾಯಿ ಇಲ್ಲ, ಅನಾಥಳು. ಇಟ್ಕೊಂಡಿದ್ರೆ ಆ ಟೈಮ್ಗೆ ಏನಾದ್ರೂ ಅನುಕೂಲ ಆಗ್ತಾ ಇತ್ತು. ಈ ಹುಡುಗಿ ಕೊಟ್ಬಿಟ್ಲಲ್ಲ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೆಷ್ಟು ಹೇಳಿದ್ರು ಕೇಳಿಲ್ಲ ಆ ಹುಡುಗಿ. ಇನ್ನ ಮದುವೆ ಆಗಿಲ್ಲ. ಕೊನೆಗೆ ಆ ಹುಡುಗಿ ಏನ್ ಮಾಡುತ್ತೆ, ಇದೆಲ್ಲ ಕೊಟ್ಬಿಟ್ರು. ದೇವಾಲಯ ನಡೀತಾ ಇದೆ. ಮುಗಿಯಷ್ಟರಲ್ಲಿ ಒಂದು ಸಂಬಂಧ ಬಂತು. ಆ ಪಾಸ್ಟರ್ ಅದು ಎಂತಹ ಹುಡುಗಿ ನುಡುತ್ತದೆ ಅಂದ್ರೆ, ಅನಾಥ ಹುಡುಗಿಯನ್ನು ನನಗೆ ಬೇಕು ಅಂತೇಳಿ ಎಲ್ಲ ಚರ್ಚಲ್ಲಿ ಹುಡುಕ್ತಾ ಇದ್ದಾರೆ, ಎಲ್ಲ ಪ್ರಾಂತದಲ್ಲಿ ಹುಡುಕ್ತಾರೆ. ನನಗೆ ಬೇಕಾದ ಮದುವೆ ಮಾಡ್ಕೊಳ್ಳೋರು ಯಾರನ್ನು ಮಾಡ್ಕೋಬೇಕು? ಅನಾಥ ಅಂತೇಳಿ, ಅನಾಥ ಹುಡುಗಿ ಬೇಕು ಅಂತೇಳಿ ಅದನ್ನ ಹುಡುಕ್ತಾ ಇದ್ದಾನೆ. ಆತನ ಇರೋದು ಯಾರಂದ್ರೆ ಅಮೆರಿಕದಲ್ಲಿ. ಆತನ ಬಂದು ಚೆನ್ನೈಯಲ್ಲೆಲ್ಲ ಹುಡುಕ್ತಾನೆ. ಕೊನೆಗೆ ಈ ಹುಡುಗಿ ಅಡ್ರೆಸ್ ಸಿಕ್ತು. ಅವನೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಮತ್ತೆ ಆ ಹುಡುಗಿಗೆ ದೊಡ್ಡಮ್ಮ ಚಿಕ್ಕಮ್ಮ ಎಲ್ರು ಇದ್ರು. ಅವೆಲ್ಲರೂ ಕೈ ಬಿಟ್ಬಿಟ್ಟಿದ್ರು. ಅವರಲ್ಲಿ ದೊಡ್ಡ ಶ್ರೀಮಂತರು ಬೇರೆ, ಆದ್ರೆ ಈ ಹುಡುಗಿ ತುಂಬಾ ಬಡವಳು. ಆದ್ರೆ ದೇವರಿಗೆ ಯಾವಾಗ ಕೊಟ್ಲೋ, ಅವರೆಲ್ಲ ಇಂಡಿಯಾದಲ್ಲೇ ಇದ್ದಾರೆ, ಈ ಮಗಳು ಮಾತ್ರ ಫಾರಿನ್ ಅಲ್ಲಿ ಇದ್ದಾಳೆ. ಆದ್ರೆ ದೇವರು ಉನ್ನತ ಸ್ಥಾನಕ್ಕೆ ಇಟ್ಟಿದ್ದಾನೆ. ಮೊದಲು ದೇವರಿಲ್ಲದ ಮನೆ, ದೇವರಿಲ್ಲದ ಮದುವೆ, ದೇವರಿಲ್ಲದ ಒಂದು ಕೆಲಸ, ಅದು ಶೂನ್ಯವಾಗಿರ್ತದೆ. ದೇವರಿಗಾಗಿ ನೀನು ಮಾಡಿ ನೋಡು, ಎಲ್ಲವೂ ಚೇಂಜ್ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಫಿಲಿಪ್ಪನೇ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ಯಾರಾದ್ರೂ ಓದಿ ಫಾಸ್ಟ್ ಆಗಿ. ಪತ್ರಿಕೆ 2:13. ಫಿಲಿಪ್ಪನ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಯಾಕೆಂದರೆ ದೇವರೇ ನನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಅಲ್ಲಿ ವಾಕ್ಯ ಹೇಳ್ಬಿಟ್ಟು ನೋಡಿ, ನನ್ನ ಚಿತ್ತ, ದೇವರ ಚಿತ್ತವನ್ನ ನೆರವೇರಿಸೋದಕ್ಕೋಸ್ಕರ ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯು ವಿವಾದ ಇಲ್ಲದೆಯು ಎಲ್ಲವನ್ನು ಮಾಡಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಆಮೆನ್. ಏನ್ ಮಾಡಬಾರ್ದಂತೆ? ಗುಣಗುಟ್ಟದೆಯು ವಿವಾದ ಇಲ್ಲದೆಯು ಎಲ್ಲವನ್ನ ಮಾಡ್ರಿ. ಯಾರ ಚಿತ್ತಾನುಸಾರವಾಗಿ? ದೇವರ ಚಿತ್ತಾನುಸಾರವಾಗಿ ಮಾಡಿ ನೋಡ್ರಿ, ನೀವು ಆಶೀರ್ವಾದ ಹೊಂದಿಕೊಳ್ತೀರಾ. ಆಮೆನ್. ಇವತ್ತೆಷ್ಟೋ ಜನ ಬಂದಿಲ್ಲ. ಇವತ್ತು ಅವರ ಮನೆಗಳಿಗೆ ಆಶೀರ್ವಾದ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ, ರೋಗದಿಂದ ಬಿಡುಗಡೆ ಬೇಕಾಗಿದೆ. ಇದು ಒಂದು ಒಳ್ಳೆ ಸಮಯ. ನಿಮಗಿರೋದ್ರಲ್ಲಿ ದೇವರಿಗೆ ಕೊಟ್ಟು ನೋಡ್ರಿ, ಕೆಲಸ ಮಾಡಿ ನೋಡ್ರಿ. ನಿಮ್ಮ ಸಾಲಗಳು, ಸಮಸ್ಯೆಗಳು, ಅವೆಲ್ಲ ಕಟ್ಟುಗಳು ಹೊಡೆಯಲ್ಪಡ್ತದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಓಕೆ, 18ನೇ ವಾಕ್ಯ ಓದ್ರ? 18ನೇ ವಾಕ್ಯ ಹೊರಗು ಓದ್ರಿ. 13ರಿಂದ 18. ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯು ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ಈಗ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ಇದರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಗಳ
ಹೊಳೆಯುವ ಜ್ಯೋತಿಲ್ ಮಂಡಳಗಳಂತೆ ಕಾಣುವರಾಗಿದ್ದೀರಲ್ಲ, ನಕ್ಷತ್ರಗಳಾಗಿ ಕಾಣುವರಾಗಿರ್ತೀರ. ದೇವರ ಮಹಿಮೆಗಾಗಿ ಉಪಯೋಗ ಆದ್ರೆ, ದೇವರ ಚಿತ್ತಕ್ಕನುಸಾರ ಜೀವಿಸಿದ್ದಾದ್ರೆ ನೀವು ನಕ್ಷತ್ರಗಳ ರೀತಿಯಲ್ಲಿ ಹೊಳೆಯುವಂತರಾಗಿರ್ತೀರಾ. ಲಾಸ್ಟ್ ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸ ಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ, ನಿಮ್ಮೆಲ್ಲರೂ ಕೂಡ ಸಂತೋಷ. ಹಾಗೆಯೇ ನೀವು ಸಂತೋಷಿಸಿರಿ, ನನ್ನೊಂದಿಗೆ ಸಂತೋಷಿಸಿರಿ. ಪೌಲ್ ಎಷ್ಟು ಜನ ಹೇಳ್ತಾರೆ ಅಂದ್ರೆ, ಈ ಸೇವೆಗೆ ನನ್ನನ್ನು ನಾನು ಖರೀದಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಉದಾಹರಣೆಗೆ ಈ ಮೈನ್ ಬತ್ತಿ ಕ್ಯಾಂಡಲ್ ನೋಡ್ತೀವಲ್ಲ, ಕ್ಯಾಂಡಲ್ ಏನ್ ಮಾಡುತ್ತೆ? ಕ್ಯಾಂಡಲ್ ದೀಪ ಹಚ್ಚಿದಾಗ ಏನಾಗುತ್ತೆ? ಅದು ಬೆಳಕನ್ನು ಕೊಡುತ್ತೆ, ತನ್ನ ತಾನು ಸುಟ್ಟುಕೊಳ್ಳುತ್ತೆ, ಎಲ್ಲ ಕರಗಿ ಹೋಗುತ್ತೆ. ಹಂಗೆ ಪೌಲ್ ಹೇಳ್ತಿರೋದು, ಈ ದೇವರ ರಾಜ್ಯಕ್ಕೆ, ಈ ದೇವರ ಸಭೆಗೆ ನನ್ನ ನಾನೇ ಏನದು ದ್ರವ್ಯವಾಗಿ ಏನು ಬೇಕಾದ್ರೂ ಆಗೋದಕ್ಕೆ ನಾನು ರೆಡಿ ಆಗಿದ್ದೇನೆ, ದೇವರ ಮಹಿಮೆಗಾಗಿ ಅಂತ. ಹಲ್ಲೆಲೂಯಾ. ದೇವರ ಮಹಿಮೆಗಾಗಿ ನಾವು ಆ ರೀತಿ ಸಿದ್ಧರಾಗಿರಬೇಕು. 2ನೇ ಪೂರ್ವಕಾಲ 31ನೇ 21ನೇ ವಾಕ್ಯ ಯಾರಾದ್ರೂ ಓದಿ ಬೇಗ. 2 ಪೂರ್ವಕಾಲ ವೃತ್ತಾಂತ 31-21. ಅವನು ತನ್ನ ದೇವರ ಒಲುಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿಯೂ ತಾನು ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಾಣಿಸಿದನು. ನೋಡಿ, ಅವನು ದೇವರ ಕೆಲಸದಲ್ಲಿಗೆ ದೇವರ ಒಲುಮೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ದೇವಾಲಯದ ಸೇವಾ ಸಂಬಂಧ ಅಂದ್ರೆ ಚರ್ಚಲ್ಲಿ ಸಭೆಯಲ್ಲಿರುವಂತ ಎಲ್ಲಾ ಕೆಲಸಗಳಿಗೋಸ್ಕರ ಅವನೇನ್ ಮಾಡಿದ? ಧರ್ಮಶಾಸ್ತ್ರ ವಿಧಿಗಳ ಸಂಬಂಧವಾಗಿಯೂ ತಾನು ಪ್ರಾರಂಭಿಸಿದ ಎಲ್ಲ ಕಾರ್ಯಗಳಲ್ಲಿ ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆ ಕಾಣಿಸಿದಂತೆ ಯಥಾರ್ಥ ಚಿತ್ತನಾಗಿ. ಆಮೇನ್ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ಈ ಭಾಗ್ಯ ಇಲ್ಲ, ಈ ಭಾಗ್ಯ ನಮಗೆ ಸಿಗಿದೆ. ನಾವು ತನ್ನ ಮನಗಳಿಂದ ಅದರ ಕೆಲಸ ಮಾಡೋಣ, ಕೊಡೋಣ, ಆಶೀರ್ವಾದ ಹೊಂದಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನೂ ಅನೇಕ ಕಾರ್ಯಗಳಿದೆ. ಅಗ್ಗಾಯ 1ನೇ ಅಧ್ಯಾಯ 13-14 ಓದ್ಬಿಡ್ರಿ ಬೇಗ. ಅಗ್ಗಾಯ 1ನೇ ಅಧ್ಯಾಯ 13-14. ಯೆಹೋವನ ದೂತನಾದ ಅಗ್ಗಾಯನು ಇದನ್ನು ನೋಡಿ ಜನರಿಗೆ ನಿಮ್ಮೊಂದಿಗೆ ಇದ್ದೇನೆ, ಯೆಹೋವನು ನುಡಿತೇನೆಂದು ದೇವನ ದೂತನಾಗೆ ಯೆಹೂದ ದೇಶಾಧಿಪತಿಯೂ ಆದ ಜೆರುಬ್ಬಾಬೆಲ್ ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವನು ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯೆಹೋವನು ಪ್ರೇರೇಪಿಸಲು ಅವರು ಅರಸನಾದ ದಾರ್ಯಾವೇಶನ ಆಳಿಕೆಯ 2ನೇ ವರ್ಷದ 6ನೇ ತಿಂಗಳಿನ 24ನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರ ಯೆಹೋವನ ಕೆಲಸಕ್ಕೆ ಕೈಹಾಕಿದರು. ಏನ್ ಕೆಲಸಕ್ಕೆ ಹಾಕಿದ್ರು? ದೇವರ ಆಲಯ ಕಟ್ಟೋದಕ್ಕೆ ಏನ್ ಮಾಡಿದ್ರು? ಕೈ ಹಾಕಿದರು. ಆಮೆನ್ ಆಮೆನ್. ನಾವೆಲ್ಲ ಎದ್ದು ನಿಂತ್ಕೊಂಡು ಈ ಸಮಯದಲ್ಲಿ ನಾವು ಇಷ್ಟಪಟ್ಟ ರೀತಿಯಲ್ಲ, ನೀನು ಇಷ್ಟಪಟ್ಟ ರೀತಿಯಲ್ಲಿ ಆಗಬೇಕು ದೇವರೇ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಯೇಸುವೇ, ಪ್ರಾರಂಭ ಮಾಡಿದ್ದು ನೀವೇ ಆಗಿರೋದ್ರಿಂದ ಈ ಸಮಯದಲ್ಲಿ ಕರ್ತನೆ, ಈ ದೇವಾಲಯ ನಿಮ್ಮ ನಾಮದಲ್ಲಿ ತಂದೆ, ಮಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಪ್ರಾರಂಭವು ಅಂತ್ಯವು ನೀವೇ ಆಗಿದ್ದೀರಾ. ಅದಕ್ಕೆ ಬೇಕಂತ ಜನ, ಅದಕ್ಕೆ ಬೇಕಂತ ಬಂಗಾರ, ಅದಕ್ಕೆ ಬೇಕಂತ ಬೆಳ್ಳಿ, ಅದಕ್ಕೆ ಬೇಕಂತ ಬಟ್ಟೆ, ಅದಕ್ಕೆ ಬೇಕಂತ ಕಬ್ಬಿಣ, ಅದಕ್ಕೆ ಬೇಕಂತ ಕಲ್ಲು, ಅದಕ್ಕೆ ಬೇಕಂತ ಸರ್ವಸ್ವ ಬರಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಬಂದಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಅದಕ್ಕೆ ಬಂದಂತ ಹಣ, ಅದಕ್ಕೆ ಕಟ್ಟಲು ಬೇಕಂತ ಹಣ ಬಂದಿದ್ದಕ್ಕಾಗಿ ಸ್ತೋತ್ರ, ಜನ ಬಂದಿದ್ದಕ್ಕಾಗಿ ಸ್ತೋತ್ರ, ಉತ್ತಮ ರೀತಿಯಲ್ಲಿ ನಡೆದಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆಯನ್ನು ಸಲ್ಲಿಸಿ ಸ್ವಾಮಿ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಶ್ವಾಸಿ ಬಲಪಡಿಸಬೇಕು ಯೇಸು ನಾಮದಲ್ಲಿ ಬಿಡಿ ಅಂತಂದ್ರೆ ಆಮೆನ್. ಒಂದು ಹಾಡನ್ನು ಹಾಡುವ ಕಡೆಗೆ ತೆಗೆದುಪಡ್ತದೆ.
ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ನಿನ್ನ ಪ್ರೇಮ ಅಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ನಿನ್ನ ಪ್ರೇಮ ಅಪರವಾದದು. ಒಂದು ಕ್ಷಣ ನಾನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಬನೆ. ಒಂದು ಕ್ಷಣ ನಾನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಬನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಆರಾಧನೆಗೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು. ನನ್ನ ಸಂತತಿಯು ನಿನ್ನ ಪಾದಕ್ಕೆ ನಮಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ನಮಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ಹಲ್ಲೆಲೂಯಾ ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ಪ್ರಾರ್ಥನೆ ಆದ್ಮೇಲೆ ಮೇಸ್ತ್ರಿಗಳು ಒಂದೊಂದು ಜಾಗವನ್ನು ಇಟ್ಕೊಡ್ರಿ, ಅದಕ್ಕೆ ನಾವು ಇಲ್ಲಿರೋಂಥವ್ರು ಹೆಲ್ಪ್ ಮಾಡಲಿ, ಆ ಕಲ್ಲುಗಳು ಹಾಕ್ಲಿ, ನೀರಿಟ್ಟವ್ರು ನೀರಿಟ್ಲಿ, ಎಲ್ಲ ಕೆಲಸ ಮಾಡಲಿ. ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ 2 ಅವರಲ್ಲಿ ಅಷ್ಟು ದೊಡ್ಡ ಭಯ ಮುಗಿದು. ಆಮೆನ್ ಆಮೆನ್. ಸ್ತೋತ್ರ. ಪ್ರಾರ್ಥನೆ ಮಾಡೋಣ.
ಸರ್ವಶಕ್ತನಾದ ತಂದೆ ಕರ್ತನೆ ಬದಂತ ಎಲ್ಲ ಮಕ್ಕಳನ್ನು ಆಶ್ವಸಿ, ಮುಖ್ಯವಾಗಿ ಈ ದಿನ ಹೊಸದಾಗಿ ಬದಂತ ಒಬ್ಬೊಬ್ಬರನ್ನ ನೀವು ಆಶೀರ್ವಾದ ಮಾಡಿ ಸ್ವಾಮಿ. ನಿಮ್ಮದೇ ನಿಮ್ಮ ಕರುಣೆ ತುಂಬಿಸಿ ಸ್ವಾಮಿ. ಬೆಳಗಿಂದ ನಡೆಸಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ಕಾಣಿಕೆಗೆ ಸ್ತೋತ್ರ. ಈಗ ಹೋಗುವಂತಹ ಅವರ ಸೇವೆ ವಿಚಾರದಲ್ಲಿ, ಸಭೆ ಕಟ್ಟ ವಿಚಾರದಲ್ಲಿ ನಿಮ್ಮ ದಯೆ ಒಬ್ಬೊಬ್ಬರ ಮೇಲೆ ಇದ್ದಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಆಶ್ವಸ್ಸು ಬಲಪಡಿಸಿ ಎಲ್ಲ ಕೊರತೆಗಳನ್ನು ನೀಗಲ್ಪಡಿ. ಅದು ಬೇಕಾದ ಪ್ರತಿಯೊಂದು ಅನುಗ್ರಹ ಮಾಡಿ ನೀವು ಆಶೀರ್ವಾದ ಮಾಡಿ ಬಲಪಡಿಸಿ ಕೃಪೆ ತೋರಿಸಿ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಬಿಡಿನ ತಂದೆ. ನನ್ನ ಮನೆಗೆ ಹೋದ ಕೊಂಡಾಡು ನಾನು ಕೆಲಸ ನನ್ನ ಮನೆಗೆ ಹೋದ ಕೊಂಡಾಡು ಆ ಥರ ಮಾಡಿಕೊಂಡು ಒಂದನ್ನು ಬರಬೇಕು.